ಅವ್ನ್ ಡೌಟ್ ಲಿಫ್ಟಿಗೆ ಹಾಕೊಂಡು ಎಲ್ಗೋಯ್ತಿದ್ಕೋಬಿಟ್ಟವನೆ ಎದೇಳು ಯು ಕ್ಯಾನ್ ಗೋ ಬ್ಯಾಕ್. ವಿಡಿಯೋ ಕ್ಯಾಚಪ್ ಮಾಡಿರ್ಕಿಲ್ಲ ಅದನ್ನ ನಮ್ಮ ಮೇಘ ಕ್ಯಾಪ್ಚಪ್ ಮಾಡ್ತಾರೆ. ಹಾಗೆ ನಮ್ಮ ಮೇಘನ್ ಚಾನಲ್ ನ ಸಬ್ಸ್ಕ್ರೈಬ್ ಕರ್ಕೊಂಡೋಯ್ತಾರೆ 5 ಮಂತ್ ಚೆಕಪ್. ಅವ್ರು ಇನ್ನೂ ಬಿಟ್ಟಿಲ್ಲ. ಕೈ ಹಿಡ್ಕೊಂಡೆ ಒಬ್ರು ಕೈ ಹಿಡ್ಕೊಂಡ್ರೆ ಜೀವನದಲ್ಲಿ ಕೈ ಬಿಡೋ ಮಕ್ಳು. ವ್ಲಾಗ್ ಮಾಡಿ ಹೇಳ್ತೀನಿ, ಬೇಜಾರು ಮಾಡ್ಕೊಬೋದು. ನನಗೆ ಇರ್ಲಿಲ್ಲ, ಜನ ಇಲ್ಲ ಅಂತ ಜ್ಯೂಸ್ ಎಲ್ಲ ಕೊಡ್ತೇವೆ. ಕರೆಕ್ಟಾ 12:15 ಮುಗೀತು ನಮ್ದು. 12:15 ಅರ್ಧ ಗಂಟೆ ಈಗ ಜನ ಗೈ ಸೂಪ್ ಏನು ಹೆಗ್ಗ ಖಾರ ಆಗ್ಲಿಂದ ಗೈಸ್ ಕೆಳಗೆ ಬಿಡ್ತಾವನೆ, ಮ್ಯಾಲ ನೆಗಿಡ್ತಾವನೆ, ಕೆಳಗೆ ಬಿಡ್ತಾವನೆ. ನಾನು ಮಿಸ್ ಮಾಡ್ತೀನಿ ಅಂತ ಮೇಘ ಕವರ್ ಮಾಡಿರ್ತಾರೆ. ಯಾವಾಗ ಮಾಡಿದೆ ಅಂತ ನಾನು ಲಾಗ್ ನೋಡೋ ಗೊತ್ತಾಗುತ್ತೆ. ನಾವಿವತ್ತು ಆಸ್ಪತ್ರೆಗೆ ಹೋಗ್ತಾ ಇದ್ವಿ. ನಮ್ಮ ಅವ್ನ್ ಡೌಟ್ ಲಿಫ್ಟಿಗೆ ಹಾಕೊಂಡು ಎಲ್ಗೋಯ್ತಿದ್ವಿ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅದೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಣ್ಣ ನಮ್ಮ ಮನೆಗೆ ಬಂದವನೆ. ಅಪರೂಪಕ್ಕೆ ಎಷ್ಟು ದಿನ ಆಯ್ತು ನಿಮ್ ಜೊತೆ ನಾನು ಮಾತಾಡಕ್ಕಿಲ್ಲ. ಹಿಂಗೆ ಎಮ್ಮೆ ಕೊಪ್ಲಕ್ ಬರ್ತಾನೆ, ಹಿಂಗೆ ಹೊಂಟೋಯ್ತಾನೆ. ಯಾಕೆ ನಮ್ಮ ಮನೆ ಬರ್ತಿದ್ದಿಲ್ಲ ನೀನು? ಸರಿ ಗೈಸ್, ಫುಲ್ ಆಗು ನಮ್ಮ ಅವನು ನೋಡ್ತಾರೆ ನನ್ನ ಯೂಟ್ಯೂಬ್ ಚಾನಲ್. ಸರಿ ಮಾ ಬತ್ತೀವಿ. ಇವ್ರು ನೋಡಿ ಹೆಂಗ್ ರೆಡಿ ಆಗವ್ರೆ. ನಿನ್ ತೋರ್ಸು. ಎತ್ಕತೀನಿ. ಸಿದ್ದಣ್ಣ ಹಾಯ್ ಹಾಯ್ ಮಾಡಿ. ದಿಸ್ ಇಸ್ ಟೂ ಮಚ್. ನನ್ ಜಾಗನ ಅವನು ಇಟ್ಕೊಬಿಟ್ಟವನೆ. ಎದೇಳು ಯು ಕ್ಯಾನ್ ಗೋ ಬ್ಯಾಕ್. ಎಂಟಿ ಬೇಕಾ ಹೇಳ್ರಿ, ಬೇಗ ಹೇಳಿ. ಯಾರು ಬೇಕಂತ ಡಿಸೈಡ್ ಆಗ್ಬಿಡ್ಬೇಕು. ಇಬ್ರಾಳೆ ಹಿಂದೆ ಕುತ್ಕೊಳ್ಳಿ ಅಂತೆ. ಕೂತ್ಕೊಳ್ಳಿ ಮುಂದೆ ಇನ್ನೊಂದು ಹೇಳ್ಬಿಡ್ತೀನಪ್ಪ, ನೀನ್ ಕಾರ್ಗಿರ್ ತಗೊಂಡಾಗ ನಾನು ಮುಂದೆನೆ ಕುತ್ಕೊಳ್ಳೋದು. ಬೇಕಾರೆ ಸರಿ ಗೈಸ್, ಲೆಟ್ಸ್ ಗೋ ಮೈಸೂರ್. ಗೈಸ್ ನಾನಿವತ್ತು ನಮ್ಮ ಹಳ್ಳಿ ಮೈ ನೋಡಕ್ ಹೋಗ್ತಾ ಇದೀವಿ. ನಾನು ಇವನ್ಗೆ ಬಣ್ಣ ಹಳ್ಳಿ ಮೈನ್ ನೋಡ್ಬೇಕು, ಕರ್ಕೊಂಡು ಹೋಗು ಅಂತ ಹೇಳ್ದೆ. ಅದಕ್ಕೆ ನಮ್ನೆ ಎತ್ತಾಕೊಂಡು ಹೋಯ್ತವನೆ. ನೀವೇ ಬನ್ನಿ ಗಂಡ ಹೇಳ್ತಿರು, ಕರ್ಕೊಂಡು ಹೋಯ್ತೀನಿ ಅಂತ. ಲೆಟ್ಸ್ ಗೋ ಹಳ್ಳಿ ಮೈನ್ ನೋಡಕ್ಕೆ. ಅಣ್ಣ ಏನಾರು ಹೇಳು ಗೈಸ್. ನಂದ್ರಲ್ಲಿ ಏನಾದ್ರು ವಿಡಿಯೋ ಕ್ಯಾಚಪ್ ಮಾಡಿರ್ಕಿಲ್ಲ ಅದನ್ನ ನಮ್ಮ ಮೇಘ ಕ್ಯಾಪ್ಚಪ್ ಮಾಡ್ತಾರೆ. ಹಾಗೆ ನಮ್ಮ ಮೇಘನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಅವಳು ಇಷ್ಟು ದಿನ ಡಿಲೇ ಆಗಿದೆ. ಏನಕ್ಕಪ್ಪ ಅಂದ್ರೆ ಸ್ವಲ್ಪ ಅದೇ ಮಾನಿಟೈಸರಿಂಗ್ ಸ್ವಲ್ಪ ಕಷ್ಟ ಇತ್ತು, ಏನೇನೋ ಕುಂದು ಕೊರತೆಗಳಾಗಿತ್ತು, ಅದರಿಂದ ಮಾಡಿರ್ಲಿಲ್ಲ. ಇನ್ ಮುಂದೆ ಮೇಘ ಅವರು ಮಾಡ್ತಾರೆ ವಿಡಿಯೋಗಳನ್ನ. ಇವಾಗ ನನ್ನ ಮಗನ್ ನೋಡಕ್ಕೆ ನಾನು, ನಮ್ಮ ಬಾಬಾ ಮತ್ತೆ ನಮ್ಮ ಮೇಘ ಅವರು ಎಲ್ಲ ಹೋಗ್ತಾ ಇವಿ. ಈ ಮುಂದಕ್ಕೆ ಇನ್ ಕಂಟಿನ್ಯೂ ವಿಡಿಯೋ ಆಗುತ್ತೆ. ನಾನೇನ್ ಕ್ಯಾಪ್ಚರ್ ಮಾಡಿರ್ಕಿಲ್ಲ ಅದನ್ನ ಮೇಘ ಅವ್ರು ಕ್ಯಾಪ್ಚರ್ ಮಾಡ್ತಾರೆ. ಎರಡಕ್ಕೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೈಸೂರಿಗೆ ಹೋಯ್ತಾ ಇದ್ದೀವಿ. ನಾನು ಹಾಸ್ಪಿಟಲ್ಗೆ ತೋರ್ಸಕ್ಕೆ. ನಾನು ಹೇಳ್ತೀನಿ ಏನೋ ಮಕ್ಕಳಾಗಿಲ್ಲ ಅಂತ. ಅದು ವಿಡಿಯೋ ಬೇಗ ಬರುತ್ತೆ ಗೈಸ್. ಆಯಿತು, ಇನ್ನೇನೋ 5K ಸಬ್ಸ್ಕ್ರೈಬ್ ಆಯಿತು. ಆಯಲ್ ವಿಡಿಯೋ ಕನ್ಫರ್ಮ್ ಆಗಿ ನಾಳೆ ನಾಡ್ದು ಬರುತ್ತೆ, ಆಗ್ತೀನಿ. ಆಮೇಲೆ ಏನಕ್ಕೆ ಮಕ್ಕಳಾಗಿಲ್ಲ ಅದನ್ನು ಮಾಡ್ತೀನಿ. ಏನೋ ಕೈ ಪುಟ್ಟಿ ಮಾಡಿರೋದನ್ನ ತೋರಿಸ್ತಾಳೆ, ನೋಡ್ಕೊಳ್ರಿ ಅಂತ. ಗೈಸ್ ಬಂದೋ ನಮ್ಮ ಹಳ್ಳಿ ಮೈನ್ ನೋಡಕ್ಕೆ. ಹಾಯ್ ಆಯತ್ತಿಗೆ ಏನ್ ಲೋಟನೆ ಎತ್ಕೊಬತ್ತಾಳೆ. ಉದ್ದೂರ್ಗೆ ಹೋಗ್ಬಿಡೋದು ಇವತ್ತು. ಅವ ಅಯ್ಯೋ ನಾನು ಮಾಡ್ತೀನಿ, ಅವನು ಮಾಡ್ತಾರೆ. ಚೆನ್ನಾಗಿದ್ಯವ? ಆಯ್ತಾ ತಿಂಡಿ? ಚೆನ್ನಾಗಿದ್ದೀರಣ್ಣ? ಮೈಸೂರ್ಗೆ ಹೋಯ್ತಿದ್ದ. ಹಾಯ್. ಏನು ಅವನ ಜೊತೆ ಆಟಾಡ್ತೀನಿ. ಇಲ್ಲ ಊಟ ಮಾಡ್ಕೊ ಬಂದವ. ಇಡ್ಲಿ ಗೈಸ್ ಬನ್ನಿ ಒಳಗಡೆ. ಎಲ್ಲ ಮಗ ಎಲ್ಲಿ? ಅತ್ತೆ ಆರಾಮ ಮಾಡ್ಕೊ ಬಂದ? ಚೆನ್ನಾಗಿದ್ದೀರಮ್ಮ? ಇಲ್ಲ ಮಾಡ್ಕೊ ಬಂದ ಅಲ್ಲಿ ಇಡ್ಲಿ ಮಾಡ್ಕೊ ಬಂದ ಜಸ್ಟ್. ಹಾಯ್ ಬಂಗಾರು. ಅಯ್ಯೋ
ಲಡ್ಡು ಸಿಂಗ್ ಸರ್. ಗೈಸ್ ದೃಷ್ಟಿ ತೆಗಿರಿ ದೃಷ್ಟಿ. ಓನವ ಓನ್ ಬಂಗಾರಿ, ನಿಮ್ನ ಮೈಸೂರು ಕರ್ಕೊಂಡು ಹೋಯ್ತೀವಿ ನಾವು. ಬಂದಿರಾ ಮೈಸೂರು ಸುತ್ತಕ್ಕೆ? ನಿಮ್ಮ ಪ್ರೀತಿಯ ಇಂಚು ನೋಡಿ. ಪ್ರೀತಿಯ ಇಂಚು ನೋಡಿ ಗೈಸ್. ನಮ್ಮ ಹಳಿ ಮೈನ ಚೆಕಪ್ ಕರ್ಕೊಂಡು ಹೋಯ್ತಾರೆ. 5 month ಚೆಕಪ್ಗೆ. ಬಂಗಾರು ಬಂಗಾಡು ಬಾ ಎತ್ಕೋತೀನಿ ನಿಮ್ನ. ಎಂಡ್ ಮಾಡ್ತಾ ಇದೀನಿ. ಹಾಲು ಎಂಡ್ ಮಾಡ್ತಾ ಇದೀಯಾ? ಗೈಸ್ ನಾವು ಮೈಸೂರಿಗೆ ಹೋಗ್ತಾ ಇದೀವಿ. ನಮ್ಮ ಹಳಿ ಮೈನ್ ಕರ್ಕೊಂಡು ಒಂದಿನ ಇರ್ತಾಳ ಬಿಡಿ ಅಲ್ಲಿ ಒಡೆಯರಂಗೆ. ಸರಿ ಓಕೆ ಬಾಯ್. ಆಯ್ತು ಸರಿ ಗೈಸ್. ಇವಾಗ ಮೈಸೂರಿಗೆ ಹೋಗ್ತದೆ ಗೈಸ್. ನಮ್ಮ ಅಣ್ಣ ವಿಡಿಯೋ ಮಾಡ್ಕೊಡ್ತೀನಿ ಕೈ ಹಿಡ್ಕೊ ಅಂತ ಅಂದ. ಆಗ್ಲೇ ಕೈ ಹಿಡ್ಕೊಂಡವ್ರು ಇನ್ನೂ ಮುಟ್ಟಿಲ್ಲ. ಕೈ ಹಿಡ್ಕೊಂಡೆ. ಒಬ್ರು ಕೈ ಹಿಡ್ಕೊಂಡ್ರೆ ಜೀವನದಲ್ಲಿ ಕೈ ಬಿಡೋ ಮಕ್ಳೇ ಎಲ್ಲ. ನೋಡಿ ಗೈಸ್ ಇಂಥ ಗಂಡ ಎಲ್ಲರಿಗೂ ಸಿಗ್ಲಿ. ಹೇಳ್ರಿ ಏನ್ ಡೈಲಾಗ್ ಹೊಡೆದ್ರಲ್ಲ, ಒಬ್ರು ಕೈ ಇಟ್ಕೊಂಡ್ರೆ ನಾನು ಹೆಂಡತಿ ಕೈ ಅಂತ ಹೇಳಿ. ಹೆಂಡತಿ ಕೈ ಅಂತ ಮೆನ್ಷನ್ ಮಾಡ್ಲಿಲ್ಲ ಗೈಸ್, ಒಬ್ರು ಕೈ ಇಟ್ಕೊಂಡ್ರೆ. ಏನ್ ಇಬ್ರು ಹೆಂಡ್ತಿರಿದಾರ? ತಲೆನೇ ಇಲ್ವಲ್ಲ. ತಲೆನೇ ಇಲ್ದೋದ್ರ ಕಟ್ಕೊಂಡಿದ್ದೀರಲ್ಲ. ಇನ್ನೊಂದು ಯಾರನ್ನ ಕಟ್ಟೊಳಗಲ್ಲ ನನ್ನ ತಂಗಿ ನನಗೆ. ನಿನ್ಗಲ್ಲ, ನೀನ್ ಅಂದಿದ್ದೇನಂತ ಹೇಳು. ಎಲ್ಲರಿಗೂ ಏನಿದ್ದಾರ ತಂದ್ರ ಅದಕ್ಕೆ ಅವಳು ಹೇಳಿದ್ದು ಇರೋರ್ಗಿಲ್ವಾ ಅಂತ ಹೇಳಿದವಳು. ಎಲ್ಲಾರ್ಗು ಅಂದ್ರೆ ಎಲ್ಲಾರ್ಗು ರೆಗ್ಯುಲರ್ ಆಗಿದ್ದಾಗ ಅದೆಲ್ಲ ಒಬ್ರು ಲಕ್ಷಕ್ಕೊಬ್ರು ಕೋಟಿಗೊಬ್ರಿಗೆ ಅಂತ ಅದೃಷ್ಟ ಸಿಗೋದು. ಅದು ಇದು ಅದೃಷ್ಟ ಅಲ್ವೇ? ಕೋಟಿಗೊಬ್ರು ಲಕ್ಷಕ್ಕೊಬ್ರಿಗೂ ನೋಡಪ್ಪ. ಅವ್ರಿಗೆ ನಿಮ್ಗೂ ಕೊಡ್ತೀನಿ. ಇದು ಇನ್ಸೂರೆನ್ಸ್ ಇದ್ರಲ್ಲೇ ಲೋನ್ ಜೊತೆನೆ ಮಾಡೋರೆ. ಏನಿಲ್ಲ ಅದು ಸೇಮೆ ಬರೋದಕ್ಕಂಬ. ಅದಕ್ಕಿನ್ನು 80,000 ಪ್ರೊಸೆಸ್ ಹಾಕಂತ. 18,000 80,000 ಅಲ್ಲ. ಇನ್ಸೂರೆನ್ಸ್ ಎಷ್ಟು ಹಾಕೋರೆ? ಇನ್ಸೂರೆನ್ಸ್ ನಂದು ಹೆಲ್ತ್ ಇನ್ಸೂರೆನ್ಸ್ ಸೇರಿಸಿ ಮಾಡಿಸ್ಬಿಟ್ಟಿನಿ. ಈಗ ಇವ್ರನ್ನ ಇಲ್ಲೇ ಇಳಿಸ್ಬಿಟ್ಟು ನಾವು ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ. ಬಾಯ್ ನಮ್ದು ಇಲ್ಲೇ ಇರ್ರಿ ಬಿಡು. ಬಾ ಮುಂದಕ್ಕೆ. ಚಿಕ್ಕಿಗೆ ಮಾಡ್ಬಿಡು. ಚಿಕ್ಕಿ ಕಟ ಮಾಡು. ಬಾಯ್ 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 ಬಾಯ್. ಮಾವನ ಜೊತೆ ಇರ್ತೀನಿ ಅಂದ್ಬಿಟ್ಟು ಆಲೆ ಹೇಳ್ತಾವನೆ. ಚಿಕ್ಕಿ ಅಣ್ಣ ಮಗ ಎತ್ಕೋ. ಅವನ್ ಎತ್ಕೋ. ನಮ್ಮ ಹಾಸ್ಪಿಟಲ್ಗೆ ಏನು ಎತ್ತ ಅಂತ ತೋರ್ಸ್ಕೊಂಡು ಬರೋಣ ಗೈಸ್. ಅವ್ರು ಹೋಯ್ತವ್ರು ನೋಡಿ ಅಲ್ಲಿ. ನಾನಲ್ಲಿ ಊಟಿ ಅಂತ ಬೋರ್ಡ್ ಹಾಕಿತ್ತಲ್ಲ, ಅದಕ್ಕೆ ಊಟಿ ಹತ್ರ ಅಲ್ವಾ ಕರ್ಕೊಂಡು ಹೋಗ್ರಿ ಅಂತ ಅಂದ್ರೆ ಏನೋ ಹೇಳ್ತಾವ್ರೆ ಕೇಳಿ. ಏನ್ರಿ ದುಡ್ಡೆಲ್ಲ ಲೂಟಿ ಆಯ್ತಾ ಇದೆ? ಯಾವ ಊಟಿಗೆ ಹೋದಿ? ದುಡ್ಡೆಲ್ಲ ಇಲ್ಲೇ ಲೂಟಿ ಆಯ್ತಾ ಇದೆ, ಯಾವ ಊಟಿಗೆ ಹೋಗೋದು ಅಂತವ್ರು ನೋಡಿ. ಲೂಟಿ ಎಲ್ಲ ಮುಗ್ದಾದ್ಮೇಲೆ ಕರ್ಕೊಂಡೋಗಿ. ಲೂಟಿ ಆಗಿರೋ ದುಡ್ಡು ಕೂಡ ಹಾಕ್ಬೇಕಲ್ಲ, ಅದನ್ನೇ ಕೂಡ ಹಾಕಿದ್ಮೇಲೆ ಕರ್ಕೊಂಡೋಗಿ. ನೋಡಿ ಗೈಸ್ ಎಲ್ಲೂ ಕರ್ಕೊಂಡೋಗಿಲ್ಲ. ಇಲ್ಲೇ ಬರೀ ಹಾಸ್ಪಿಟ್ಲು, ನಿಮ್ಮ ಅಪ್ಪನ ಮನೆ ಹಾಸ್ಪಿಟ್ಲು, ನಿಮ್ಮ ಅಪ್ಪನ ಮನೆ ಹಾಸ್ಪಿಟ್ಲು ಆಗದ. ಎಷ್ಟು ದಿನ ಸುತ್ತಿಸಿದ್ರಿ ನೋಡಿ ಗೈಸ್. ಪರವಾಗಿಲ್ಲ, ಅವ್ರಿಗೆ ಯಾವಾಗ ಫ್ರೀ ಆಯ್ತದೆ, ಯಾವಾಗ ಏನೋ ಏನ್ರಿ ಆರ್ಥಿಕ ಸಮಸ್ಯೆ ಸುಧಾರಿಸುತ್ತೆ ಅವಾಗಲೇ ಕರ್ಕೊಂಡೋಗಿ ಅಲ್ವಾ. ಓಕೆ ಗೈಸ್, ಹಾಸ್ಪಿಟಲ್ ಹೋಗ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಏನು ಗೊತ್ತಾ, ಈಗ ನನ್ನ ಕಾಲೇಜ್ ಬಿಟ್ಬಿಟ್ಟು
ಬಂದೇ ಇಲ್ಲ, ಕಾರಲ್ಲೇ ಕೂತ್ಬಿಟ್ಟವ್ರು. ಇವತ್ತು ಜನನೇ ಇಲ್ಲ, ಬೇಗ ಆಗುತ್ತೆ. ಇವತ್ತೇ ಫಸ್ಟ್ ಟೈಮ್ ರಶ್ ಇಲ್ದಾನೆ ಬೇಗ ತೋರಿಸ್ತಾರೆ. ಏನು ಎತ್ತ ಅದ್ರ ಬಗ್ಗೆ ನಾನು ಸಪ್ರೇಟ್ ಲಾಗ್ ಮಾಡಿ ಹೇಳ್ತೀನಿ, ಬೇಜಾರು ಮಾಡ್ಕೊಂಡಿದ್ದು. ನನಗೆ ಒಂದು ಸ್ವಲ್ಪ ಆ್ಯಕ್ಸಿನ್ ಪ್ರಾಬ್ಲಮ್ ಆಗಿರುತ್ತೆ, ನಾನು ವೀಡಿಯೋ ಮಾಡ್ತಿರ್ಲಿಲ್ಲ. ಕನ್ಫರ್ಮ್ ಆಗಿ ನನಗೆ ಏನು ತಿಂದು ಮಕ್ಕಳಾಗಿಲ್ಲ. ಇವಾಗ ಏನಕ್ಕೆ ಮತ್ತೆ ಹಾಸ್ಪಿಟಲ್ ಬಂದಿದ್ದೀವಿ ತೋರ್ಸೋಕ್ಕೆ, ಅದನ್ನೆಲ್ಲ ವೀಡಿಯೋ ಮಾಡಿ ಮತ್ತೆ ಹಾಕ್ತೀನಿ. ನಾನು ಇವ್ರನ್ನ ಫೋನ್ ಮಾಡಿ ಕರಿಬೇಕು, ಅವಾಗ ಬರೋದು, ಇಲ್ಲ ಅಂದರೆ ಇಲ್ಲ. ನಿಮಗೋಸ್ಕರ ಜ್ಯೂಸು, ಇದು ಬಟರ್ ಫ್ರೂಟು ಅಲ್ಲಿ ಕೊಡ್ತಾಯಿದ್ರು ಎಲ್ಲರಿಗೂ. ಇಲ್ಲೇ ಕಟ್ಟಿಟ್ಟು ಹೋದ್ರಿ, ಈಗ ಜಸ್ಟ್ ಹೊಡಿಕೆ ಬೇಕು ಅಂದರೆ ಇನ್ನೊಂದು ಈಸ್ಕೊಡಿ ಅಂತ. ಅಲ್ಲಿ ಡಸ್ಟ್ಬಿನ್ ಇದೆ, ಹಾಕು ನೋಡಿ. ಹೊಟ್ಟೆ ನೋಡಿ, ಹೊಟ್ಟೆ ಹೇಗೆ ಅನಿಸ್ತೈತೆ ಸುದ್ದಿಕ್ಕೆ? ಹೊಟ್ಟೆ ಚಿಂತೆ ಬಿಡು, ನಿಮ್ಮ ಹೊಟ್ಟೆ ಚಿಂತೆ ಯೋಚನೆ. ಅದಕ್ಕೆ ಚಿಂತೆ ಮಾಡ್ತಾನೆ. ಹೊಟ್ಟೆ ಚಿಂತೆ ಮಾಡಿದ್ರು ಅದ್ರ ಬಗ್ಗೆ ನಿಮ್ಮ ಹೊಟ್ಟೆ ಚಿಂತೆ ಮಾಡಿದ್ರು. ಮುಂದೆ ಕರ್ಕೊಂಡು ನಾನು ಇದನ್ನೆಲ್ಲ ತಲೆಗೆ ಹಾಕೊಳ್ಳಲ್ಲ ಗೈಸ್. ಹಾಕೊಂಡಿರೋ ಬರೋದು. ಬಿ ಪಾಸಿಟಿವ್. ಅವ್ರದ್ದು ಫಸ್ಟು ಟ್ವಿನ್ಸ್ ಬೇಬಿ ನೋಡಿ. ಅದೇ ಅವ್ರದ್ದು ಫಸ್ಟ್ ಸರ್ಜರಿ. ಈಗ ಯಾಕೆ ಕಿಸಿತಾ ಇದ್ದೀರಿ? ನೀನು ಎಲ್ಲರ ಮುಂದೆ ನನಗೆ ಐತೆಲ್ಲ ಫಸ್ಟ್ ತಗೊಂಡೋಗಿ ಕಾರೊಳಗೆ ಕೂರಿಸ್ಬಿಟ್ಟು ಸುಮ್ಮನೆ ಕರೆಸ್ಬಿಟ್ಟು ಒಳ್ಳೆ ಎಲ್ಲ ಹೋಗೋ ಬರೋಣ ಬರೀ ಈಗ ನಮ್ದೇನಾದ್ರು ಚೆಕಪ್ ಅಂತ ನೀಟಾಗಿ ಮಾಡ್ಕೊಡೋ, ರೇಗಿಸ್ತೆ ಅಂತ ದಯಮಾಡಿ ಏನೆಲ್ಲ ರಿಪೋರ್ಟ್ ಕೊಡೋಣ. ಇಲ್ಲೇ ಇಲ್ಲೊಬ್ರು ಕರೆಕ್ಟ್ ಟೈಮ್ ಅಷ್ಟವ್ರೆ, ಅವ್ರ ಗಂಡನ ಒಳಗೆ ಎತ್ತಾಗ್ಬಿಟ್ಟು ಬಂದಿರೋದು. ಅದಕ್ಕೆ ಇವಳು ಪಕ್ಕ ಇವಳು ಮುಗ್ದರು, ಇವ್ರ ಥರನೇ ಇನ್ನೊಬ್ರು ಹಿಂದೆ ಕೂತಾರೆ. ಮಿಸ್ಸಸ್ ಮೇಘ ಅವರೇ ಕಮ್ಮಿ. ಅದಕ್ಕೆ ಎಲ್ಲರೂ ನಮ್ಮದೇ ತಿರುಗಿ ನೋಡೋ ರೀತಿಯಲ್ಲಿ ನಾನು ಹೇಳಿದೆ. ಮುಗೀತು ಇವತ್ತೆಲ್ಲ ಬೇಗ ಆಗಿರೋದು, ಬೇಗ ಆಯ್ತು ಮಿಸ್. ಅಂದರೆ ಇವತ್ತು ಜಾಸ್ತಿ ಜನನೂ ಇರಲಿಲ್ಲ. ಜನ ಇಲ್ಲ ಅಂತ ಜ್ಯೂಸ್ ಎಲ್ಲ ಕೊಡ್ತೇವೆ. ಹಾಂ, ಫಸ್ಟ್ ಅವತ್ತಿಂದ ಬರ್ತಿರ್ತೀವಿ, ಏನೂ ಇದನ್ನ ಮಾಡಿಲ್ಲ. ಜ್ಯೂಸು, ಟೀ, ಕಾಫಿ ಏನೂ ಕೊಡ್ತೀವಿ. ಇವತ್ತು ಎರಡೆರಡು ಸರ್ತಿ ಜ್ಯೂಸು ತಂದು ಕೊಟ್ಟಿದ್ದು. ಅದು ಬಟರ್ ಫ್ರೂಟ್. ಸರಿ ಗೈಸ್, ಇವಾಗ ನನ್ನ ಗಂಡಲ್ಲಿ ನಂಗೆ ಸ್ಲಿಪ್ಪರ್ ತಗೊಡ್ತಾರೆ, ಬನ್ನಿ. ನೀವು ಯಾಕೋಸ ಸ್ಲಿಪ್ಪರ್ ತಗೊಂಡಿದ್ದೀರಾ? ವೈ ಯು ನ್ಯೂ ಸ್ಲಿಪ್ಪರ್ ಬೈಯಿಂಗ್? ಅಲೋ, ಈ ಸ್ಲಿಪ್ಪರ್ ಬಂದ್ರೆ ಸ್ಲಿಪ್ಪರ್ ಕಡ್ದಾಕೊಂಡು ನಿಮ್ಮ ಮಗ, ಇವ್ರ ಮಗ ಸ್ಲಿಪ್ಪರ್ ಕಡ್ದಾಕವ್ರೆ ಗೈಸ್ ನಂದ. ಅದಕ್ಕೆ ದುಡ್ಡಿಲ್ಲ ತಲೆ ಎಲ್ಲ ಕೆರ್ಕತಾರೆ. ಅದಕ್ಕೆ ನಾನೇ ಪೇ ಮಾಡಿದೆ ಗೈಸ್. ಅಂಗಡಿ ಆಯ್ತು, ಅಂಗಡಿ ಹಾಸ್ಪಿಟಲ್ಗೆ ನಾಳೆ ಫೋನ್ ಮಾಡ್ಬಿಟ್ಟು ಕಟ್ಟೆ ಮಾಡೋದು. ಹೊಟ್ಟೆ ಸಿತೈತೆ, ಎಲ್ಲ ತಕೊಂಡ್ ಬಾ ಅಂತವ್ರೆ. ನಮ್ದೇ ಬೇಗ ಆಗಿದ್ದು ಗೈಸ್. ಅಲ್ಲಿ ಸ್ಲಿಪ್ಪರ್ ನೋಡಕ್ಕಂತ ಹೋದ್ವಾ, ಏನಾಗಿತ್ತು ಕತೆ ಹೇಳಿ? ಸೀಟ್ ಕರೆಕ್ಟ್ ಮಾಡ್ಕೊಳ್ರಿ. ಸೆಕೆಂಡ್ಸ್ ಎಲ್ಲ ಸೆಕೆಂಡ್ಸ್. ಅವ್ರು ಹೇಳಿದ್ದು 1000ಗೆ 4 ಫ್ಲಾಟು, 1000ಗೆ 3 ಹೀಲ್ಸು. ಸಖತ್ತಾಗಿದ್ದ ನೋಡಕ್ ಮಾತ್ರ. ನಾನು ಕೇಳಿದೆ ಯಾಕೆ ಈ ಥರ ಎಲ್ಲ ಸೆಕೆಂಡ್ಸ್ ಇವು ಅಂತ. ಇಲ್ಲ, ಒಂದ್ರ ಮೇಲೆ ಇಟ್ಟು ಎಲ್ಲ ಹಿಂಗಾಗಿರೋದು ಅಂತಿದ್ರು. ತಗೊಳ್ಳಿಲ್ಲ ಗೈಸ್, ಸುಮ್ಮನೆ ನಾನು ಆರ್ಡ್ರ್ ಮಾಡಿದ್ರೇ ಎಷ್ಟು ಚೆನ್ನಾಗಿರೋ ಗೊತ್ತೆ. ಓಕೆ ಯಪ್ಪ, ಎಸಿ ಯಪ್ಪ ಎಷ್ಟು ಬಿಸಿಲು ಗೈಸ್. ಈಗ 3 days ಹಿಂದೆ ಅಲ್ಲ 2 days ಹಿಂದೆ ಎಷ್ಟು ಮಳೆ.
ಏನ KFC. ಹಾ ಯಾಕ ಮುಖ ನೋಡ್ತಾ ಇದ್ರಿ? ಕೇಳ್ತಾರೆ ಗೈಸ್, ಆಮೇಲೆ ಮುಖ ನೋಡ್ತಾರೆ. ಏನಕ್ಕೆ ಅಂತ ಹೇಳ್ಬಿಟ್ಟು ನನ್ಗೆ ಕರೆಕ್ಟಾಗಿ ಮುಖ ನೋಡ್ಬೇಕು. ವೈ ಯು ಮೈ ಫೇಸ್ ಸಿ ಮುಖ ನೋಡ್ಬಿಟ್ಟು ಈಗ ಮತ್ತೆ ಕರ್ಕ ಬಂದಿದ್ದೀರಿ. ಅದೇ KFC ತಿಂದು ಏನೇ ಅಂತ ಅಂದಲ್ಲ, ಅದಕ್ಕೆ ಒಂದಿದ್ದಕ್ಕೆ ಮುಖ ನೋಡಿದ್ರಲ್ಲ. ಜಿಗ್ ಜಿಗ್ ಹ್ಯಾಡ್ ಟು ಕಟ್ one item 12 for ಏನಕ್ಕೆ ಇಷ್ಟೊಂದಾಯ್ತು? ಮೈಸೂರು ಬಿಲ್ ಮಾಡಿ ಮತ್ತೆ GST 32. ಏನು ಒಂದು ಕೋಕ್ ತಗೊಂಡಿವಿ, ಟೋಟಲ್ ವಿತ್ ಅದೊಂದು 500. ಮತ್ತೆ ನಾನು ಮಾಡಿಲ್ವಲ್ಲ, ಸಿ ಅದೇ ಆ್ಯಡ್ ಮಾಡ್ಕೊಬಿಟ್ಟೈತೆ. ರೆಗ್ಯುಲರ್ ಪ್ರೈಸ್ ಅದು ಪೆಪ್ಸಿ ಅದೇ ಪೆಪ್ಸಿ ಮಾತ್ರ. ಅದೇನು ತಿನ್ನಕ್ಕೆ ಬೇಜಾರಾಯ್ತು ಮೇಡಮ್. ಇದು ನೋಡಿ ಗೈಸ್, ತಿನ್ನಕ್ ಬಂದ್ರೆ ಇವರು ಇದು ಮಾಡಕ್ ಬರ್ತಿರಲ್ಲ. ಹೆಂಗದ? ಚೆನ್ನಾಗಿದೆ. ನಮ್ಮ ಬೋನ್ಲೆಸ್ ತಗೊಳಲ್ಲ. ಗೈಸ್, ನಾವು 2 ಪೀಸ್ ತಿಂದ್ಬಿಟ್ಟು ಇನ್ನು ಮಿಕ್ಕಿದ್ನೆಲ್ಲ ಪಾರ್ಸೆಲ್ ತಗೊಂಡೋಗ್ತಿದ್ವಿ ಶಿವಣ್ಣ. ಓಪನ್ ಮಾಡಿ. ಕರೆಕ್ಟ್ 12 ಗಂಟೆಗೆ ಹಾಸ್ಪಿಟಲ್ಗೆ ಹೋದ. ಕರೆಕ್ಟ್ 12:30 ಮುಗೀತು ನಮ್ದು. 12:30ಗೆ ಅರ್ಧ ಗಂಟೆ. ಜನನೇ ಇದ್ದಿದ್ದಿಲ್ಲ ಗೈಸ್. ನಮ್ ನೋಡಿ ಎಷ್ಟೊತ್ತು ನಮ್ಮ ಮಕ್ಕಳು ಜಾಸ್ತಿ ಇದ್ರು ಇವತ್ತು. ಪ್ರಕಾಶ್ ಮಾವ ಬೇಕು, ಪ್ರಕಾಶ್ ಮಾವ ಬೇಕು, ಕೋಳಿ ಮಾವ ಬೇಕು, ಕೋಳಿ ಮಾವ ಬೇಕು. ಮನೆಗೆ ಹೋಗ್ತೀನಿ. ವಾ ಓಕೆ ಗೈಸ್, ಮತ್ತೆ ಗೈಸ್ ಒತ್ಕೊಡು ಬರ್ತದೆ ಗೈಸ್. ಫೋನ್ ಮಾಡದ, ವಿಡಿಯೋ ಮಾಡದ. ನೋಡಿ ಗೈಸ್, ಅವ್ರಿಗೆ ವಿಡಿಯೋ ಬರಕ್ಲ ಫೋನ್ ಮಾಡದ ಅಂತ ಹೇಳಕ್ಕೆ ನಮ್ಮ ಬಾವ KFC ಇಂದ ತೊಂದರೆ ಗೈಸ್. ಬನ್ನಿ ಓಪನ್ ಮಾಡೋಣ. ಆಯ್ತಾ? ಮುಗೀತಾ ಬಂಗಾರ? ಎಲ್ಲ ಕಮೆಂಟ್ ಅಲ್ಲಿ ಉಗಿತಾರೆ, ಮಗ ಎತ್ಕೋ ಅಂತ. ಎತ್ಕೋ ಮಗವ. ನೋಡು, ನನ್ಗೂ ಅದೇ ಭಯ. ಇರಿ ಅವಳು ಇದಾಗ್ಬಿಟ್ಟು. ಗೈಸ್, ದಿಸ್ ರೆಸ್ಟೋರೆಂಟ್ ಯಾವಾಗ್ಲೋ ಬಂದು ತಿಂದಿದ್ರಂತೆ. ಚೆನ್ನಾಗೈತೆ, ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಇವತ್ತು ನನ್ನ ಹೆಂಡತಿಗೆ BVC ಕೊಡ್ಸ್ಬಿಡ್ಬೇಕ್ರ ಅಂತ ಏನಾರ ಆಗೈತೆ. ತಲೆ ಮೇಲೆ ತಲೆ ಬಿಡ್ಲಿ. ಊಟ ಇವ್ರು ನಮ್ಮ ಊಟ ಬರೋದಾ? ಯಾಕೆ ಊಟ ಆದ್ಮೇಲೆ ಎಲ್ಲಿ DBC? ಓಕೆ ಓಕೆ ಗೈಸ್, ಅಲ್ಲ ಬ್ಲಾಗರ್ ಗೈಸ್. ಸೂಪ್ ಏನು ಹೆಗ್ಗ ಚಿಕನು ಇದ್ದಂಗೈತೆ. ಜೋಳ ತಗೊಂಡಿದ್ವಲ್ಲ ಡಾಲ್ಫಿನಲ್ಲಿ. ಕುಡಿದ್ಬಿಟ್ಟು ಮಾಡ್ತೀನಿ. ಇನ್ನು ಏನೇನು ಡಿಶ್ ಬರುತ್ತೆ ಅಂತ ತೋರಿಸ್ತೀನಿ. ಚೆನ್ನಾಗಿತ್ತಾ? ಹೌ ಟು ಟೇಸ್ಟ್ ಅಣ್ಣ ಹೌ ಟು ಟೇಸ್ಟ್. ಏನೇ ಆದರೂ ನಮ್ಮ ಜೈರಾಮ್ ಪಲಾವಲ್ಲಿ ಕೊಡ್ತಾರೆ ಸೂಪು. ಲಡ್ಡು ಬಂಗಾರು ಅಣ್ಣನ ಇವನೇ ಸನ್ಮಾನ ಮಾಡ್ಕೊತಾನೆ. ರೈತ ಲಡ್ಡು ಸನ್ಮಾನ ನಾನು ನೋಡ್ಬಿಟ್ಟ ವಿಡಿಯೋ ಮಾಡ್ಕೊಳತ್ ನೋಡ್ಕೊಬಿಟ್ಟ. ಎಲ್ಲಿತ್ತು ನಗ? ಚಿಕ್ಕಮ್ಮಣ್ಣ ಲೋ ಬಂಗಾರು. ಅಯ್ಯೋ ಅಯ್ಯೋ ಬನ್ನಿ
ಎಲ್ಲೋಗದೆ ಇವತ್ತು ನಾವು ಅಪ್ಪ ಖಾರ ಆಗ್ಲಿಂದ ಗಾಯ್ಸ್ ಕೆಳಗೆ ಬಿಡ್ತಾವನೆ ಮ್ಯಾಲ ನೆಗಿಡ್ತಾವನೆ ಕೆಳಗೆ ಬಿಡ್ತಾವನೆ ಹೋಯ್ತಾ ಅದಲ್ಲ ಅದಕ್ಕೆ ಖುಷಿ ಅವನ್ಗೆ ಗೈಸ್ ಅವರು ಕಾರ್ ಬಗ್ಗೆ ಕೇಳ್ಕೊ ಬರಕ್ ಹೋಗೋರೆ ಅದೇ ಶಿವಣ್ಣ ಕಾರ್ ಬುಕ್ ಮಾಡಿದ್ವಿ ಅಂದಲ್ಲ ಡ್ರೀಮ್ ಕಾರು ಟಾಟಾ ಡ್ರೀಮ್ ಅದನ್ನ ಕೇಳ್ಕೊ ಯಾವತ್ತು ಡೆಲಿವರಿ ಆಯ್ತದೆ ಅಂತ ಕೇಳ್ಕೊ ಬರಕ್ ಹೋಗೋರೆ ಗೈಸ್ ನನ್ ಗಂಡಂಗೆ ನಾನು DBC ಕೇಳಕ್ ಹಿಡ್ದೆ 1 ಮಂತ್ ಆಯ್ತು. ಇವಾಗ ಪೋಲಾರ್ ಬೇರೆಲ್ಲೇ ಕೊಡಿಸ್ತೀನಿ ನಾನು ನಿನ್ಗೆ. ನಾನು ಇದ್ರಲ್ಲಿ ಡಾಲ್ಫಿನ್ ಅಲ್ಲಿ ಕೇಳಿದೆ, ಅದಕ್ಕೆ ನಿಂಗೆ ರಿಯಲ್ ಫೀಲ್ DBC ಪೋಲಾರ್ ಬೇರೆಲ್ಲೇ ಕೊಡಿಸ್ತೀನಿ ಅಂತ ಅಂದ್ರು. ಓಕೆ ಅಂತ ಅಂದ್ಬಿಟ್ಟು ಇವತ್ತು ಕರ್ಕೊ ಬಂದವ್ರು. ಏನ್ ಕೊಡಿಸ್ತಾ ಇದೀರಿ? ಐಸ್ ಕ್ರೀಮ್. ಐಸ್ ಕ್ರೀಮ್. ಡೆತ್ ಬೈ ಚಾಕ್ಲೇಟ್. ಕ್ರೀಮ್ ಬಿಡ್ವಾ? ಮತ್ತೆ ನಾನು ಇಟ್ಕೊಟ್ಟೆ. ಓಕೆ ಗೈಸ್ ತಿನ್ನೋಣ ಬನ್ನಿ. ಈ ಕಣಯ್ಯ ಗೈಸ್ ಏನು ಗೊತ್ತಾ, ಈಗ ನಾನು ಲಾಗ್ ಮಾಡ್ತಾ ಇದ್ದೆ ಮತ್ತು ಏನು ನಾನು ಮಿಸ್ ಮಾಡ್ತೀನಿ ಅಂತ ಬೇಗ ಕವರ್ ಮಾಡಿರ್ತಾರೆ. ಏನಪ್ಪ ಅಂದರೆ ಈಗ ಐಸ್ ಕ್ರೀಮ್ ಕೊಡ್ಸೋಕ್ಕೆ ನಮ್ಮ ಬಾಬಾ ಕರ್ಕೊಂಡು ಬಂದಿರೋದು. ಇಲ್ಲಿ ಐಸ್ ಕ್ರೀಮ್ ತಿನ್ಬೇಕು ಅಂತ ನಮ್ಮ ಮೇಘವರು ಹೇಳ್ತಿದ್ರು. 2-3 ಸಾರಿ ಹೇಳಿ ಕರ್ಕೊಬರೋಕ್ಕಾಗಿರಲಿಲ್ಲ ಬಾವ. ಅಲ್ಲ ಅಲ್ಲ ಅದನ್ನ ಕ್ಯಾಪ್ಚರ್ ಮಾಡು. ಅವನು ಬೆಳಗ್ಗೆಯಿಂದ ಐಸ್ ಕ್ರೀಮ್. ಓಕೆ ಗೈಸ್ ತಿನ್ಬಿಟ್ಟು ಟೇಸ್ಟ್ ಹೇಗೈತೆ ಅಂತ ಹೇಳ್ತೀನಿ. ಗೈಸ್ ಈಗ ನಾವು ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿರೋದು ಹುಣಸೂರು ಯಾವಂಗಿದು ಪೋಲಾರ್ ಬೇರ್. ನಮಗೆ ಅದು ಹೇಳಕ್ಕೂ ಬರೀತಿಲ್ಲ, ಅದು ಬಂದಿವೆ. ಮತ್ತು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ನಿಮಗೆ. ಖಾಲಿ ಐಸ್ ಕ್ರೀಮ್ ತಗೊಂಡು ತಿಂತಾ ಇರೋದ. ಏನು ತಿಂತಾರೋ ಫಸ್ಟ್ ನೀನು ಗಂಡ ತಿಂತಿದ್ದಲ್ವಾ? ಗಂಡನ ಮಾಡಿದ್ರೆ ಲವ್ ಮಾಡಿದ್ಯಾ ಬಿಡವ, ಚೆನ್ನಾಗಿರು. ನನಗೆ ತಿನ್ನೋ ಮೂಡೇ ಇಲ್ಲ. ತಿಂದಿಲ್ಲ ನೀವು ಅಣ್ಣ? ಹೇಗೈತೆ? ಓಕೆ ಓಕೆ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಇವತ್ತು. ಮಾರನೇ ಮಾಡ್ತಾರದು. ನಾನು ಮನೆ ಈ ಥರ ಮಾಡೋದು ಸಾಕಾಗುತ್ತೆ. ಅದಾಗೈತೆ ಗಂತ ಮಾತ್ರ ತೋಟ ಎಷ್ಟಾಗ್ತೀವಿ? ಪೇಮೆಂಟ್ ಮಾಡಕ್ ಕಿತ್ತಾಡ್ತವ್ರೆ. ಗೈಸ್ ಏನು ಗೊತ್ತಾ, ನಮ್ಮ ಬಾವನ್ನ ಕರ್ಕೊಂಡು ಬಂದಿದ್ದೀನಿ. ಅವನಿಗೆ ನಾನು ಕೊಡ್ತಾನೆ ಹಂಗೆ ಹೋಗೋಕ್ಕಾಗುತ್ತಾ? ತಾತ ಪರವಾಗಿಲ್ಲ. ಅಲ್ಲಿ ರೋಹಿತ್ ಕರ್ಕೊಂಡು ಬಂದ್ವಿ. ಗೈಸ್ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫುಲ್ ವ್ಲಾಗ್ ನೋಡೋದಕ್ಕೆ. ಇಲ್ಲ ಗೈಸ್ ನಾನು ಈ ವ್ಲಾಗ್ನ ಇವಾಗಲೇ ಎಂಡ್ ಮಾಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಫುಲ್ ವ್ಲಾಗ್ ನೋಡಿದ್ದಕ್ಕೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ವ್ಲಾಗ್ ಬರ್ತಾನೆ ಇರುತ್ತೆ. ಯಾವಾಗ ಮಾಡಿದೆ ಅಂತ ನಾನು ವ್ಲಾಗ್ ನೋಡೋ ಗೊತ್ತಾಗುತ್ತೆ. ನೋಡ್ತೀನಿ. ಸರಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫುಲ್ ವಿಡಿಯೋ ನೋಡಿದ್ದಕ್ಕೆ. ಬಾಯ್. ಒಂದು ಐಸ್ ಕ್ರೀಮ್ ತಿನ್ಕೊಬಿಡಿ. ಬಾಯ್.